ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಥೆಮ್ಯಾಟಿಕ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಇತ್ತೀಚಿನ ದಿನಗಳಲ್ಲಿ ಹರೀಶ್ ಅವರು ಥೆಮ್ಯಾಟಿಕ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಸ್ವಲ್ಪ ಉತ್ಸುಕರಾಗಿದ್ದಾರೆ. ಕಳೆದ 6 ತಿಂಗಳಲ್ಲಿ ಥೆಮ್ಯಾಟಿಕ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ %320 ಏರಿಕೆಯಾಗಿದೆ. ಹೀಗಾಗಿ ಈ ಅಲೆಯಲ್ಲಿ ತೇಲುವುದಕ್ಕೆ ಅವರು ಬಯಸಿದ್ದಾರೆ. ಅದರಲ್ಲಿ ಇಷ್ಟೊಂದು ಜನ ಹೂಡಿಕೆ ಮಾಡ್ತಾ ಇದ್ದಾರೆ ಅಂದರೆ ಏನೋ ಮಹತ್ವದ್ದು ಇರಬೇಕು ಅನ್ನೋದು ಸಹಜ. ಥೆಮ್ಯಾಟಿಕ್ ಫಂಡ್ಗಳಲ್ಲಿ ಹೆಚ್ಚಾಗ್ತಾ ಇರುವ ಹೂಡಿಕೆಯ ಆಸಕ್ತಿ ಹರೀಶ್ ಅವರಂತೆ ಯಾರನ್ನೇ ಆಗಲಿ ಆಕರ್ಷಣೆ ಮಾಡಬಹುದು. ಡಿಸೆಂಬರ್ 2023ರಲ್ಲಿ ಈ ಫಂಡ್ಗಳಲ್ಲಿ ಹೂಡಿಕೆ 6,005.49 ಕೋಟಿ ರೂಪಾಯಿಗಳಷ್ಟು ತಲುಪಿದ್ದು, ಜುಲೈ 2023ರಲ್ಲಿ ಈ ಪ್ರಮಾಣ 1,429.33 ಕೋಟಿ ರೂಪಾಯಿಗಳಷ್ಟು. ಹಾಗೆಯೇ ಕೇವಲ 6 ತಿಂಗಳಲ್ಲಿ ಸೆಕ್ಟರಲ್ ಅಥವಾ ಥೆಮ್ಯಾಟಿಕ್ ಫಂಡ್ಗಳಲ್ಲಿ ಹೂಡಿಕೆ %320 ಏರಿಕೆ ಕಂಡಿದೆ. ಈ ಅವಧಿಯಲ್ಲಿ ಫಂಡ್ಗಳ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ %25 ಹೆಚ್ಚಾಗಿತ್ತು. 2,58,760.81 ಕೋಟಿ ರೂಪಾಯಿ ತಲುಪಿದೆ. ಜುಲೈನಲ್ಲಿ ಈ ಪ್ರಮಾಣ 2,06,710.11 ಕೋಟಿ ರೂಪಾಯಿಗಳಷ್ಟಿತ್ತು. ಹಾಗಾದರೆ ಈ ಥೆಮ್ಯಾಟಿಕ್ ಫಂಡ್ಗಳಂದರೆ ಏನು? ಜನರು ಇದರತ್ತ ಯಾಕೆ ಹೆಚ್ಚು ಆಕರ್ಷಿತರಾಗ್ತಿದ್ದಾರೆ? ನಿರ್ದಿಷ್ಟ ಥೀಮ್ಗಳಿಗೆ ಸಂಬಂಧಿಸಿದ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡುವ ಮ್ಯೂಚುವಲ್ ಫಂಡ್ಗಳೇ ಈ ಥೆಮ್ಯಾಟಿಕ್ ಫಂಡ್ಗಳು. ಉದಾಹರಣೆಗೆ ಮೂಲಸೌಕರ್ಯ ಥೀಮ್ ಆಧಾರಿತ ಫಂಡ್ಗಳು ಸಿಮೆಂಟು, ಪವರು, ಸ್ಟೀಲು ಇತ್ಯಾದಿ ವಲಯಗಳ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡುತ್ತವೆ. ಸೆಕ್ಟರ್ ಸ್ಪೆಸಿಫೈಡ್ ಅಥವಾ ವಲಯ ನಿರ್ದಿಷ್ಟ ಫಂಡ್ಗಳಿಗಿಂತ ಥೆಮ್ಯಾಟಿಕ್ ಫಂಡ್ಗಳು ಹೆಚ್ಚು ವೈವಿಧ್ಯಮಯವಾಗಿವೆ. ನಿರ್ದಿಷ್ಟವಾದ ಥೀಮ್ನಿಂದ ಲಾಭವನ್ನು ಗಳಿಸೋದಕ್ಕೆ ಫಂಡ್ ಮ್ಯಾನೇಜರ್ಗಳು ಟಾಪ್ ಅಂಡ್ ಡೌನ್ ಅಪ್ರೋಚ್ ಮತ್ತು ಬಾಟಮ್ ಅಂಡ್ ಅಪ್ ಅಪ್ರೋಚ್ ಎರಡನ್ನು ಬಳಸ್ತಾರೆ. ಟಾಪ್ ಡೌನ್ ವಿಧಾನದಲ್ಲಿ ಫಂಡ್ ಮ್ಯಾನೇಜರ್ಗಳು ಸೆಕ್ಟರ್ ಅಥವಾ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಹೀಗೆ ಆಯ್ಕೆ ಮಾಡಿಕೊಳ್ಳೋಕ್ಕೆ ಅವರು ಮಾರುಕಟ್ಟೆ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ಪರಿಗಣಿಸಿರ್ತಾರೆ. ಬಾಟಮ್ ಅಪ್ ಪ್ರಕ್ರಿಯೆಯಲ್ಲಿ ಫಂಡ್ ಮ್ಯಾನೇಜರ್ಗಳು ಕಂಪನಿಯ ಮೂಲಭೂತ ಅಂಶಗಳ ಸಂಶೋಧನೆಯನ್ನು ಮಾಡಿ ಆ ಫಂಡ್ನಲ್ಲಿ ಹೂಡಿಕೆಯನ್ನು ಮಾಡಬೇಕಾ ಅಥವಾ ಬೇಡವಾ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ಈ ಪೋರ್ಟ್ಫೋಲಿಯೋದ ದೀರ್ಘಾವಧಿ ಪ್ರಗತಿಗೆ ಫಂಡ್ ಮ್ಯಾನೇಜರ್ಗಳು ವಿವಿಧ ಮಾರುಕಟ್ಟೆಯ ಕ್ಯಾಪ್ಗಳ ಷೇರುಗಳ ಹೂಡಿಕೆಗೆ ಅವಕಾಶವನ್ನು ಎದುರು ನೋಡ್ತಾ ಇರ್ತಾರೆ. ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳ ವರ್ಗಕ್ಕೆ ಈ ಥೆಮ್ಯಾಟಿಕ್ ಫಂಡ್ಗಳು ಸೇರುತ್ತೆ. ಹೀಗಾಗಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಹೇಗೆ ತೆರಿಗೆಗೆ ಒಳಪಡುತ್ತೋ ಹಾಗೆಯೇ ಇವುಗಳು ಕೂಡ ತೆರಿಗೆಗೆ ಒಳಪಡುತ್ತವೆ. 1 ವರ್ಷದೊಳಗೆ ರೆಡೀಮ್ ಮಾಡಿಲ್ಲದೆ ಹೋದರೆ ಲಾಭದ ಮೇಲೆ %15 ಕ್ಯಾಪಿಟಲ್ ಗೇನ್ ತೆರಿಗೆಯನ್ನು ವಿಧಿಸಲ್ಪಡಲಾಗುತ್ತೆ. ಒಂದು ವೇಳೆ ಒಟ್ಟು ಕ್ಯಾಪಿಟಲ್ ಗೇನ್ 1 ವರ್ಷದಲ್ಲಿ ₹1 ಲಕ್ಷ ಮೀರಿಲ್ಲದೆ ಹೋದರೆ ಯಾವುದೇ ತೆರಿಗೆ ಇರಲ್ಲ. ₹1 ಲಕ್ಷ ಮೇಲ್ಪಟ್ಟ ಲಾಭದ ಮೊತ್ತಕ್ಕೆ %10 ದೀರ್ಘಾವಧಿ ಕ್ಯಾಪಿಟಲ್ ಗೇನ್ ತೆರಿಗೆಯನ್ನು ವಿಧಿಸಲ್ಪಡಲಾಗುತ್ತೆ. ಹೀಗೆ ಥೆಮ್ಯಾಟಿಕ್ ಅಥವಾ ಸೆಕ್ಟರಲ್ ಫಂಡ್ಗಳಿಗೆ ಯಾಕೆ ಒಲವು ಹೆಚ್ಚಾಗ್ತಾ ಇದೆ ಅನ್ನೋದನ್ನು ನೋಡೋದಾದರೆ, ಹೆಚ್ಚಿನ ರಿಟರ್ನ್ಸ್ ಕಾರಣದಿಂದ ಅನೇಕ ಹೂಡಿಕೆದಾರರು ಇದರತ್ತ ಆಕರ್ಷಿತರಾಗ್ತಾ ಇದ್ದಾರೆ. ಇದು ಕೂಡ ಒಂದು ಕಾರಣ. ಇನ್ನು ಮಾರುಕಟ್ಟೆ ಏರುಗತಿಯಲ್ಲಿರುವಾಗ ಹೂಡಿಕೆದಾರರು ಆಕರ್ಷಿತರಾಗ್ತಾರೆ. ಕೆಲವರು ನಿರ್ದಿಷ್ಟ ಥೀಮ್ ಅಥವಾ ಕೈಗಾರಿಕೆಯಲ್ಲಿ ಗಮನ ಹರಿಸ್ತಾ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಹೀಗೆ ಮಾರುಕಟ್ಟೆಗಿಂತ ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತಾರೆ. ಆರ್ಥಿಕ ಪ್ರಗತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರದ ಆದ್ಯ ಗಮನ ಇದಕ್ಕೆ ಪೂರಕವಾಗಿದೆ. 2023ರಲ್ಲಿ ಸಾರ್ವಜನಿಕ ವಲಯ, ಬಳಕೆ ವಲಯ, ESG ಅಂದರೆ ಪರಿಸರ, ಸಾಮಾಜಿಕ ಮತ್ತು ಆಡಳಿತ, ಈ ವಲಯ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ವಲಯದ ಷೇರುಗಳು ಉತ್ತಮವಾದ ರಿಟರ್ನ್ಸ್ ಅನ್ನು ಕೊಟ್ಟಿವೆ. ಇದು ಥೆಮ್ಯಾಟಿಕ್ ಫಂಡ್ಗಳಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಕೊಡುಗೆಯನ್ನು ನೀಡಿವೆ. ಇತರ ಇಕ್ವಿಟಿ ಫಂಡ್ಗಳಿಗೆ ಹೋಲಿಸಿದರೆ ಥೆಮ್ಯಾಟಿಕ್ ಫಂಡ್ಗಳು ಕಡಿಮೆ ವೈವಿಧ್ಯಮಯವಾಗಿವೆ. ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಹೂಡಿಕೆ ಮಾಡುವ ಬದಲು ನಿರ್ದಿಷ್ಟವಾದ ಥೀಮ್ ಆಧಾರಿತ ಷೇರುಗಳಲ್ಲಿ ಹೂಡಿಕೆಗೆ ಗಮನವನ್ನು ಹರಿಸಲಾಗುತ್ತೆ. ಹೆಚ್ಚು ಡೈವರ್ಸಿಫಿಕೇಷನ್ ಇಲ್ಲದೆ ಇರೋದ್ರಿಂದ ಥೆಮ್ಯಾಟಿಕ್ ಫಂಡ್ಗಳಲ್ಲಿ ರಿಸ್ಕ್ ಜಾಸ್ತಿ ಅನ್ನೋದು ಕೆಲವು ತಜ್ಞರ ಅಭಿಪ್ರಾಯ ಆಗಿದೆ. ಹೀಗಾಗಿ ಇದು ಎಲ್ಲ ಬಗೆಯ ಹೂಡಿಕೆದಾರರಿಗೆ ಸೂಕ್ತ ಆಗದೇ ಇರಬಹುದು ಅಂತ ಅವರು ಹೇಳ್ತಾರೆ. ಇನ್ವೆಸ್ಟೋಗ್ರಫಿಯ ಸಂಸ್ಥಾಪಕರು ಮತ್ತು CFP ಶ್ವೇತಾ ಜೈನ್ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋದಾದರೆ, ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳು ಅನೇಕ ಥೀಮ್ಗಳಲ್ಲಿ ಹಾಗೂ ಅನೇಕ ಮಾರ್ಕೆಟ್ ಕ್ಯಾಪ್ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡೋದ್ರಿಂದ ಅವು ಹೆಚ್ಚು ಡೈವರ್ಸಿಫೈ ಆಗಿವೆ. ಈ ಎಂಟ್ರಿ ಮತ್ತು ಎಕ್ಸಿಟ್ಗಳು ಯಾವಾಗ ಅಂತ ಪೂರ್ವ ನಿಗದಿ ಮಾಡಿಕೊಳ್ಳುವ ಅಗತ್ಯ ಇಲ್ಲದೆ ಇಕ್ವಿಟಿ ಹೂಡಿಕೆಗಳಿಂದ ಲಾಭವನ್ನು ಪಡೆಯೋದಕ್ಕೆ ಥೆಮ್ಯಾಟಿಕ್ ಫಂಡ್ಗಳ ಬದಲಿಗೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳನ್ನು ಹೊಸ ಹೂಡಿಕೆದಾರರು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಅವರ ಸಲಹೆ. ಪ್ರಸ್ತುತ 11 ವಿವಿಧ ಬಗೆಯ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಿವೆ. ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಹೂಡಿಕೆದಾರರು ವಿವಿಧ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗಳ ಕಂಪನಿಗಳಲ್ಲಿ ತಮ್ಮ ಹೂಡಿಕೆಯನ್ನು ಮಾಡ್ತಾ ಹೂಡಿಕೆಯನ್ನು ಡೈವರ್ಸಿಫೈ ಮಾಡ್ತಾರೆ. ಇದು ರಿಸ್ಕ್ ಕಡಿಮೆ ಮಾಡ್ತಾ ಉತ್ತಮವಾದ ರಿಟರ್ನ್ಸ್ ಅನ್ನು ಗಳಿಸೋದಕ್ಕೆ ಸಹಕಾರಿಯಾಗುತ್ತೆ. ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಇಕ್ವಿಟಿ ಮ್ಯೂಚುವಲ್ ಫಂಡ್ ಕ್ಯಾಟಗರಿಗೆ ಸೇರ್ತವೆ.
ಇನ್ನು ಸೆಬಿ ನಿಯಮಾವಳಿಗಳ ಪ್ರಕಾರ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಫಂಡ್ ಮ್ಯಾನೇಜರ್ ಸ್ಕೀಮ್ನ ಒಟ್ಟು ಅಸೆಟ್ಗಳ ಷೇರುಗಳಲ್ಲಿ ಶೇಕಡ 65% ಬೇರೆ ಬೇರೆ ಕ್ಯಾಪಿಟಲೈಸೇಷನ್ಗಳಿರುವ ಅಂದರೆ ಲಾರ್ಜು ಮಿಡ್ಡು ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬೇಕು. ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳ ಫಂಡ್ ಮ್ಯಾನೇಜರ್ಗಳಿಗೆ ಮಾರುಕಟ್ಟೆಯ ಸ್ಥಿತಿಗತಿಯನ್ನು ಆಧರಿಸಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಯ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡುವ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅನ್ನೋದು ಮುಖ್ಯವಾದ ಅಂಶ. ಉದಾಹರಣೆಗೆ ಬುಲಿಶ್ ಮಾರ್ಕೆಟ್ನಲ್ಲಿ ಫಂಡ್ ಮ್ಯಾನೇಜರ್ಗಳು ವಿವಿಧ ಮಾರುಕಟ್ಟೆಯ ಕ್ಯಾಪ್ಗಳ ನಡುವೆ ಅಲೋಕೇಶನ್ ಅನ್ನು ಬದಲಿಸಬಹುದು. ಹೀಗಾಗಿ ಉತ್ತಮವಾದ ರಿಟರ್ನ್ಸ್ ಸಿಗುವ ಸಂಭಾವ್ಯತೆ ಜಾಸ್ತಿ ಇರುತ್ತೆ. ವ್ಯಾಲ್ಯೂ ರಿಸರ್ಚ್ ಪ್ರಕಾರ ಥಿಮ್ಯಾಟಿಕ್ ಮ್ಯೂಚುವಲ್ ಫಂಡ್ಗಳು 1 ವರ್ಷದಲ್ಲಿ ಸರಾಸರಿ ಶೇಕಡ 33% ರಿಟರ್ನ್ಸ್ ಅನ್ನು ಕೊಟ್ಟಿವೆ. 3 ವರ್ಷಗಳಲ್ಲಿ ಶೇಕಡ 20% ಹಾಗೂ 5 ವರ್ಷಗಳಲ್ಲಿ ಶೇಕಡ 18% ರಿಟರ್ನ್ಸ್ ಕೊಟ್ಟಿವೆ. ಬೆಂಚ್ ಮಾರ್ಕ್ಗಿಂತ ಶೇಕಡ 1% ಉತ್ತಮವಾದ ಪರ್ಫಾರ್ಮೆನ್ಸ್ ತೋರಿಸಿವೆ. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು 1 ವರ್ಷದಲ್ಲಿ ಸರಾಸರಿ ಶೇಕಡ 26.8% ರಿಟರ್ನ್ಸ್ ಕೊಟ್ಟರೆ 3 ವರ್ಷದಲ್ಲಿ ಶೇಕಡ 16.3 ಮತ್ತು 5 ವರ್ಷಗಳಲ್ಲಿ ಶೇಕಡ 15.6% ರಿಟರ್ನ್ಸ್ ಅನ್ನು ಕೊಟ್ಟಿವೆ. ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು 1 ವರ್ಷದಲ್ಲಿ ಶೇಕಡ 29% ಸರಾಸರಿ ರಿಟರ್ನ್ ಕೊಟ್ಟರೆ 3 ವರ್ಷದಲ್ಲಿ ಶೇಕಡ 17% ಮತ್ತು 5 ವರ್ಷದಲ್ಲಿ ಶೇಕಡ 16% ರಿಟರ್ನ್ಸನ್ನು ಕೊಟ್ಟಿವೆ. ಈ ಕ್ಯಾಟಗರಿಯಲ್ಲಿ ರಿಟರ್ನ್ಗಳು ಸರಿಸುಮಾರು ಅಷ್ಟೇ ಇದೆ. ಆದರೆ ಥಿಮ್ಯಾಟಿಕ್ ಫಂಡ್ಗಳು ಪ್ರತಿ ಅವಧಿಯಲ್ಲೂ ಕೂಡ ಹೂಡಿಕೆದಾರರಿಗೆ ಹೆಚ್ಚಿನ ಮಟ್ಟದ ರಿಟರ್ನ್ಸನ್ನು ಕೊಟ್ಟಿವೆ. ಆದಾಗ್ಯೂ ಥಿಮ್ಯಾಟಿಕ್ ಫಂಡ್ಗಳು ಎಲ್ಲರಿಗೂ ಕೂಡ ಸೂಕ್ತ ಆಗೋದಿಲ್ಲ. ನಿರ್ದಿಷ್ಟವಾದ ಥೀಮ್ ಅಥವಾ ಸೆಕ್ಟರ್ಗಳಲ್ಲಿ ಎಂಟರ್ ಮತ್ತು ಎಕ್ಸಿಟ್ ಜ್ಞಾನ ಇರುವ ಅನುಭವಿ ಹೂಡಿಕೆದಾರರಿಗೆ ಇವುಗಳ ಶಿಫಾರಸು ಮಾಡಬಹುದು. ಅಲ್ಲದೆ ಹೂಡಿಕೆದಾರರು ತಮ್ಮ ಒಟ್ಟು ಪೋರ್ಟ್ಫೋಲಿಯೋದ ಶೇಕಡ 10% ಮಾತ್ರ ಈ ಥಿಮ್ಯಾಟಿಕ್ ಫಂಡ್ಗಳಿಗೆ ಮೀಸಲು ಇಡಬಹುದು. ಹೀಗನ್ನೋದು ತಜ್ಞರ ಸಲಹೆ. ಹೊಸ ಹೂಡಿಕೆದಾರರು ಅಥವಾ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಬಯಸದೇ ಇರೋರು ಲಾರ್ಜ್, ಮಲ್ಟಿ ಅಥವಾ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡೋದು ಸೂಕ್ತ. ಒಂದು ವೇಳೆ ಥಿಮ್ಯಾಟಿಕ್ ಫಂಡ್ಗಳ ಬಗ್ಗೆ ಹೂಡಿಕೆದಾರರು ಆಸಕ್ತರಾಗಿ ಅದರಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸಿದರೆ ಅದರ ಜಟಿಲತೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಹಣಕಾಸು ಸಲಹೆಗಾರರ ನೆರವಿನೊಂದಿಗೆ ಹೂಡಿಕೆಯನ್ನು ಮಾಡೋದು ಉತ್ತಮ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.